ಅಯ್ಯಪ್ಪ ನೀರು ತಂದು ಸುಸ್ತಾತ. ಪಾರು, ಅಯ್ಯೋ ದೇವ್ರೆ, ಇಲ್ಲದ ಕುಂತೀರಿ? ಇದೇ ಗುಡ್ಯಾಗ ನೀರು ತಂದು ಕೊಡು ಕೆಲ್ಸಕ್ಕೆ ಸೇರೇನಿ. ರಾತ್ರಿ ಆದ್ರೆ ಇಲ್ಲೇ ಮಕ್ಕೋಬೋದು. ಗುಡ್ಯಾಗ ಪ್ರಸಾದ ಇದ್ದಿತ್ತಲ್ಲ, ಊಟ ಮಾಡಿರ್ತೇನೆ. ಮಧ್ಯಾಹ್ನ ಒಂಚೂರು ಹೆಚ್ಚಿಗೆ ಇಸ್ಕೊಂಡು ಕವರಿಗೆ ಹಾಕೊಂಡಿರ್ತೇನೆ. ರಾತ್ರಿ ಅದನ್ನ ತಿಂತೇನೆ. ಬೆಳಗ್ಗೆ ಒಂದತ್ತೆ ಆ ನಾಷ್ಟಾನೂ ಇಲ್ಲ. ಬಾಳೆಹಣ್ಣು ಅದು ಇರ್ತಾವಲ್ಲ ಗುಡ್ಯಾಗ, ಅದನ್ನೇ ಒಂದು ತಿಂದಿರ್ತೇನೆ. ಇಷ್ಟೊಂದು ತ್ರಾಸ ತಗೊಂಡು ಇಲ್ಲಿ ಯಾಕದಿರಿ ನೀವು? ಅಲ್ರಿ ಇಲ್ಲಿ ಯಾಕದಿರಿ ನೀವು? ಓಹೋ, ಹನುಮಪ್ಪನ ಗುಡ್ಯಾಗ ಅದಾರ ಅಂತ ಹೇಳಿದ್ರೆ ನಾನು ಏನ ಅಂತ ಮಾಡಿದ್ದೆ. ಒಟ್ಟು ಇಲ್ಲೇ ಉಳ್ಕೊಂಡಿರನ್ನ. ಒಟ್ಟು ನನ್ನ ಕುತ್ತಿಗೆ ಈಚಿಗೆ ಸಾಯಿಸ ಮಟ್ಟ ಬಿಡಬೇಡ್ರಿ ನೀವು. ಇಲ್ಲಪ್ಪ, ನಾನು ನಿಂಗೇನು ತ್ರಾಸ ಕೊಟ್ಟಿಲ್ಲ. ನಾನೇನು ನಿನ್ಗೇನು ಮನೆಗೆ ಬರ್ತೀನಿ ಅಂತ ಹೇಳಕತ್ತಿಲ್ಲಲ್ಲ. ಇಲ್ಲೇ ಅದನಿ, ಇಲ್ಲೇ ಇರಬಾರ್ದನ್ನ ತೀರ ಈ ಚಿತ್ರ ಮಾಡಾಕ್ಯವ ನೀನಾರ ಆತಾಗ. ಅದು ಇಲ್ಲೇ ಕಂಡೆಲ್ಲ ಅಂತ ಮಾತಾಡ್ಸಿದೆ. ನಾ ಏನಾರ ಮನೆ ಕಡೆ ಬಂದೆ ನಾನು ಬರಾಕು ಹೋಗ್ಬೇಡ್ರಿ. ಏನು ನೀವು ಇಲ್ಲಿರೋದ ನನಗಿಷ್ಟ ಇಲ್ಲ. ಅಲ್ಲೇ ಹುಟ್ಟಿದ ಊರು ನಾನಿದೆ. ಎಲ್ಲಿ ಹೋಲಿ? ಹುಟ್ಟಿದ ಊರು ಇದೆ, ಬಿಟ್ಟೂರು ಇದೆ. ಕಟ್ಕೊಂಡು ಹೆಂಡ್ತಿ ನಾನೇ. ಆದ್ರೆ ನನ್ನ ಬಿಟ್ಕೊಟ್ಟು ಹೋದ್ರಿ ಇಲ್ಲ ಆವಾಗ. ಅಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತಂತ ಈಗ ಬಂದಿರ ಕ್ಯಾವಕ್ಕೆ ಕೈ ಕೊಟ್ಲು ಅಂತೇಳಿ ನಿಮ್ಮ ಕೊಟ್ಟು ಮಾತಾಡೋಕ್ಕಾಗಲ್ಲ. ಆಯ್ತು, ಗುಡಿಯಾಗಿರ್ತೀರಲ್ಲ ಇರ್ರಿ, ನಿಮ್ಮ ಪಾಡಿಗೆ ನೀವು ಆರಾಮಾಗಿರ್ರಿ. ನಾ ಏನು ಕೇಳೋದಿಲ್ಲ ಆತಾ. ನನ್ನ ಮನೆ ಕಡೆ ನೀವು ಬರ್ತಕ್ಕದ್ದಲ್ಲ. ಮತ್ತೀಗ ಹೇಳಕತ್ತೇನೆ, ನಂಗೆ ಇಷ್ಟನೇ ಇಲ್ಲ. ಆಯ್ತಾ ಮರಯ್ಯ, ನಾ ಬರೋದಿಲ್ಲ ಬಿಡು, ಹೋಲಿ. ನನ್ನಿಂದ ನಿನಗೆ ಇಷ್ಟೊಂದು ಬೇಜಾರು ತ್ರಾಸಾಗೈತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಆತ ನಿಂಗೆ ಇಷ್ಟ ಇಲ್ಲಲ್ಲ, ಬಿಟ್ಬಿಡು ಹೋಲತ್ತ. ಇಷ್ಟ ಇಲ್ಲ ಅಲ್ಲ ಅಲ್ಲ ಇಷ್ಟ ಇಲ್ಲ. ಯಾ ನಮ್ಮನೆ ಸಿಟ್ಟಾಗ್ಯಾಳ ಏನ್ತಾನ. ಅಲ್ಲ ಇದೇನು ಈ ವರ್ಷಕ್ಕೆ ಇಳಿಯಂಗೆ ಕಾಣಂಗಿಲ್ಲಪ್ಪ ಇದು ಸಿಟ್ಟು. ನಾನು ಹಂಗಾರ ಎಷ್ಟೇ ಆದರೂ ಗಂಡ ತಲೆ ಹೊಟ್ಟೆಗೆ ಹಾಕೋತಾಳ ಬಿಡು, ತಲೆಗೆ ತೊಗೊಳಲ್ಲ ಅಂತ ಮಾಡಿದ್ದೆ. ನೋಡಿದ್ರೆ ಈಕಿ ಸುಮ್ಮನೆ ಆಗಂಗೆ ಕಾಣುವಳ್ಳ. ಮೊದಲೇದಾಗಿ ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ. ವಿಡಿಯೋ ಮಾಡೋಕ್ಕೆ ಬಹಳ ಪ್ರಯತ್ನ ಪಟ್ಟೆ, ಆದರೆ ಕೂಡಿ ಎಲ್ಲರೂ ಹೋಗಿದ್ದರಿಂದ ರೂಮಲ್ಲಿ ನನಗೆ ಸಪ್ರೇಟ್ ನನಗೆ ಪ್ರವೇಶ ಸಿಗಲಿಲ್ಲ. ಆಮೇಲೆ ಓಡಾಟ ಜಾಸ್ತಿ ಇತ್ತು. ನಿಮ್ಗೆ ಗೊತ್ತಲ್ಲ, 7 ತಾಸಿಗೆ ದರ್ಶನ ಆಯ್ತು ನಮ್ಮದು ತಿರುಪತಿ ಒಳಗೆ. ಆ 7 ತಾಸು ಲೈನಿಗೆ ಹಚ್ಚಿ ನಿಂತು ಸಾಕಾಗಿ ಓಡಾಡಿ ನನ್ನ ಕಾಲನೋ ಬಿದ್ದು ಹೋಗಿದ್ವಿ. ಬಂದು ನೆಲ ಸಿಕ್ಕರೆ ಸಾಕನ್ನಂಗಾಗಿತ್ತು, ಅಷ್ಟು ಸುಸ್ತಾಗಿತ್ತು. ಹೋದ ವರ್ಷ ಗದ್ದಲು ಜಾಸ್ತಿ ಇತ್ತು, ಈ ವರ್ಷ ಗದ್ದಲನೇ ಇದ್ದಿದ್ದಿಲ್ಲ ಜಾಸ್ತಿ, ಬಹಳ ಕಮ್ಮಿ ಇತ್ತು. ಕಮ್ಮಿ ಅಂದರೆ ಆರಾಮ್ 7 ತಾಸು ಆತಂದ್ರೆ ತಿಳ್ಕೊರಿ. ಆಮೇಲೆ ಬಿಸಿಲು ಇದ್ದಿದ್ದಿಲ್ಲ, ಮಾಡಾಗಿತ್ತು. ನಮ್ಮ ಪುಣ್ಯಕ್ಕೆ 2 ದಿನಾನೂ ಬಿಸಿಲು ಬಿದ್ದಿಲ್ಲ. ಒಳ್ಳೆ ಮಾಡಿತ್ತು ವಾತಾವರಣ, ಒಂಚೂರೂ ಬಿಸಿಲು ಬಿದ್ದಿಲ್ಲ. ಇಷ್ಟು ಸಹಕರಿಸ್ತೇವೆ ದೇವರೇ. ನಂಗೆ ಒಂಥರ ಸಪೋರ್ಟ್ ಮಾಡ್ದಂಗೆ ಆತ. ನಿಜವಾಗ್ಲೂ ನಂಗೆ ಬಿಸಿಲಾದ್ರೆ ಭಾಳ ತ್ರಾಸ ಆಕೈತೆ. ನನಗೆ ಸ್ಕಿನ್ ಪ್ರಾಬ್ಲಮ್ ಐತೆ. ನನಗೆ ಬಿಸಿಲಿಗೆ ಭಾಳ ತ್ರಾಸ ಆಕೈತಿ. ಅಂಥದ್ದು ಪುಣ್ಯಕ್ಕೂ ಬಿಸಿಲು ಇದ್ದಿದ್ದಿಲ್ಲ. ಆರಾಮ್ ದರ್ಶನ ಆಯ್ತು. ಸ್ವಲ್ಪ ಮನಸ್ಸಿಗೆ ಭಾಳ ಕಿರಿಕಿರಿ ಆಗಿತ್ತು. ಆಮೇಲೆ ಕೆಲವು ತೊಂದರೆಗಳು ಜಾಸ್ತಿ ಆಗತ್ತಿದ್ವು, ಹೇಳ್ಕೊಳಕ್ಕೂ ಆಗದೇ ಇರೋಷ್ಟು. ನಾನು ಫೈನಾನ್ಷಿಯಲಿ ಬಹಳ ತೊಂದರೆ ಆಗತ್ತಿತ್ತು. ನಾನು ಮಾಡುವಂಥ ಕೆಲಸಕ್ಕೆ ಅಡ್ಡಿ ಆತಂಕಗಳು ಭಾಳ ಉಂಟಾಗ್ತಾಯಿದ್ವು. ಅದಕ್ಕೆ ಮನಸ್ಸಿಗೆ ಬೇಡ್ಕೊಂಡು ಹೋಗಿ ಬಂದಿದ್ದು. ದಯವಿಟ್ಟು ಕ್ಷಮಿಸ್ರಿ. ಎಲ್ಲ ವಿಡಿಯೋ ಹಾಕ್ತೀನಿ ನೋಡ್ರಿ. ಶಾಂತ, ನಿಂತ ಗುಳ್ಳವ್ ನಂಗೆ ಮಕ ಮಾಡ್ಕೊಂಡು ಅಲ್ಲಿ ಏನು ಮಾಡ್ತೀಯ? ನಾನು ಇದಕ್ಕೆ ಹೊಂಟನಿ. ಬಾಯ್ ಬರುವಲ್ತಲ್ಲ ಮರ ಆಯ್ತಾಗ ನನ್ನ ಗೆಳೆಯಂದು ಮನೆ ಓಪನಿಂಗ್ ಐತೆ, ಅಲ್ಲಿ ಹೊಂಟನಿ. ನಾನು ಸಂಜೆಗೆ ಆತು ಮಧ್ಯಾಹ್ನಕ್ಕತ್ತು ಊಟಕ್ಕೆ ಬರೋದಿಲ್ಲ. ಈಗ ಹೇಳಕತ್ತೀನಿ, ನಾನು ರಾತ್ರಿ ಆಕತ್ ಬರೋದು. ಅಲ್ಲ, ಮನೆ ಓಪನಿಂಗ್ ಇರೋದು ಅವ್ರದ್ದು, ನೀವು ಯಾಕೆ ಸಂಜೆ ಊಟಕ್ಕೆ ಬರೋದಿಲ್ಲ? ಅಯ್ಯ, ಯಾಕೆ ಬರೋದಿಲ್ಲ ಅಂದ್ರೆ ಕತ್ತಿ ನಿಂದಂದತ್ತಾಗ. ಅಲ್ಲ, ಕೆಲಸ ಇರ್ತಾವ. ಮಧ್ಯಾಹ್ನ ಎಲ್ಲ ಮನಿ ಓಪನಿಂಗ್ ಆಕತಿ, ಅವಾಗ ಊಟ ಮಾಡಿಸ್ತಾನ. ಸಂಜೆಗೆ ಮನಿ ಓಪನಿಂಗ್ ಮಾಡಿದ್ದಕ್ಕೆ ಗೃಹ ಪ್ರವೇಶದ ಪಾರ್ಟಿ ಕೊಡೋದು ಬೇಡ ಅವನ ದೋಸ್ತರಿಗೆ, ನಂಗೂ ಕೊಡ್ತೀನಿ ಅಂದನಪ್ಪ. ಗೌಡ್ರೆ ಯಾರು ಇರ್ತಾರ ಬಿಡ್ತಾರ ನಂಗೆ ಗೊತ್ತಿಲ್ಲ, ನೀವು ಇರ್ಲೇಬೇಕು ಅಂತ ಹೇಳಣ. ನನ್ನಷ್ಟೇ ಅಲ್ಲ, ಗಿರ್ಜಕ್ಕರ್ ಗಂಡ ಮಲ್ಲೇಶ್ ಇನ್ನೂ ಕರ್ದಾನ. ಇವ್ರು ಯಾರು ಬರೋದಲ್ಲ ಮರ ಪ್ರೇಮಿ ಗಂಡನೂ ಕರ್ದಾನ. ನಾವೆಲ್ಲ ಗ್ರೂಪ್ ಶೇರ್ ಆಕತ್ತೀವಿ, ಬಾರಿ ಮೀಟಿಂಗ್ ಮಾಡೋದೈತಿ. ಎಲ್ಲ ಮಾಡ್ಕೊಂತ ಸ್ವಲ್ಪ ತೀರ್ಥ ಪ್ರಸಾದ ಅಂದ್ರೆ ಲೇಟ್ ಆಕತಿ. ಬರ್ತೇನೆ, ದೌಡ್ ಬರ್ತೇನೆ. ಎಲ್ಲರ ಹೋಗ್ರಿ, 10 ಗಂಟೆ ಒಳಗೆ ಮನೆಗೆ ಬಂದ್ಬಿಡ್ಬೇಕು. ಮತ್ತೆ ನಾ ಈಗ ಹೇಳಕತ್ತೀನಿ, ನಿನ್ನ 10 ಗಂಟೆಗೆ ಒಳ್ಳೆ ಜೋರ್ ಮೀಟಿಂಗ್ನಾಗ ಇರ್ತೇವೆ ನಾವು. 10 ಗಂಟೆಗೆ ಬಂದ್ಬಿಡ್ಬೇಕಂತಿಕ್ಕಿನ. ಹಂಗೆಲ್ಲ ಆಗೋದಿಲ್ಲ, 10 ಗಂಟೆ ಆಗೋದಿಲ್ಲ. ಎಷ್ಟಕ್ಕೈತೆ ಅಂದ್ರೆ ಮಿನಿಮಮ್ ಬರ್ತೇನೆ, ಒಂದು 12 ಗಂಟೆ ಅಂದ್ರೆ ಬರ್ತೀನಿ. ನೋಡು ನೀನೇ ಹೇಳೋಟ್ ನಿಮ್ಮ ಅಪ್ಪಗೆ 12 ಗಂಟೆ ಅಂದ್ರೆ ಐತನೇ ಇಲ್ಲ ಟೈಮ್. ಅದಕ್ಕೆ ಏನಾರ ಇತಿ ಮಿತಿ ಐತಲ್ಲ ನೋಡೋದು. ನಮ್ನಿ ಕುಡ್ದು ಏನಕ್ಕನ ಅವ ಏನ್ ಹೇಳುದ್ಲೆ? ನಾನನ ಅವನಪ್ಪ? ಅವನ ನನ್ನಪ್ಪ? ನೋಡ್ಲೆ, ನಿಮ್ಮ ಅವ್ವನ್ ಮಾತು ಕೇಳಕ್ ಹೋಗ್ಬೇಡ. ನಾ ಬರ ತಡ ಆಕತ್ ಅಷ್ಟೇ. ಯಪ್ಪ, ನೀವು ಗಂಡ ಇಂತಿ ಏನಾರ ಮಾಡ್ಕೊರಿ ಯವ್ವ. ನಾ ಒಂದಿಟ್ಟು ಏನೋ ಮಾತಾಡ್ಬೇಕಂತ ಬಂದೆ. ನಿಮ್ಮದು ಮುಗಿಯೋದೇ ಇಲ್ವಾ? ಯಾವಾಗ ನೋಡಿದ್ರು ಏನಾರ ಒಂದ್ ಜಗಳ ಮಾಡ್ತಿರ್ತೀರಿ. ಏನಪ್ಪ ಅಂತ ತಲೆ ಹೋಗುವಂತ ಮಾತಾಡ್ಬೇಕು ನೀನು. ಕತೆ ನಿಂದೊಂದತ್ತದ ಊರಿಗೊಂದತ್ತಿದ್ರೆ ನಿನಗೊಂದತ್ತಿರ್ತತಿ. ಅಯ್ಯೋ ದೇವ್ರೆ, ಇವ್ರು ಈ ಹೊತ್ನಾಗ ಬರ್ಬೇಕಾ? ಇವ್ರಿದ್ರಿಗೆ ಹೆಂಡತಿ ಕರ್ಕೊಂಬರ್ತೀನಿ ಅಂತ ಹೆಂಗೆ ಹೇಳೋದು? ಏನು ತಿಳ್ಕೊತಾರ ಏನ? ಅಲ್ಲ, ತಿಳ್ಕೊಳಕ್ ಏನೈತ್ ಬಿಡು ಇದ್ರಾಗ. ಸುಮ್ಮನೆ ಮತ್ತೆ ಅಲಾಗೊಂದೊಂದು ಮಾತಾಡಿದ್ರ ಬೇಡ. ಅಯ್ಯೋ ಈಗ ಯಾಕ ಅಂದ್ರೆ ನಮ್ಮವ್ನ ಇದ್ರಿಗಾದ್ರೆ ನಾ ಏನಾದರೂ ಮಾತಾಡ್ಬೋದು. ಇವ್ರಿದ್ರಿಗೆ ಏನು ಮಾತಾಡಕತ್ತಿ? ಬೇಡ, ಸಂಜಿಕ ಮಾತಾಡ್ತೀನಿ. ಮತ್ತೇನು ಮಾಡೋದು? ನೀವೇನ ಮಾತಾಡತ್ತಿದ್ರೆ ಏನ, ನಾ ಆಮ್ಯಾಗ ಬರ್ತೇನೆ ತೋ ಶಾಂತಕ್ಕ. ಅಯ್ಯ ಪಾರಕ್ಕ ಬಾ. ಅಯ್ಯ ತಾಯಿ, ಇವ್ರದ್ದು ಹಂಗ ಇರದ
ಇನ್ ಒಳಗ. ಈಗೇನ ಹೋಲೆ ಅಲ್ರಿ ನಾ ಅದನ್ನ ಕೇಳಕತ್ತೀನಿ. ಹೋಲೆ 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 ಅಂತಂದ್ರ ಬರೋದು ಟೈಮ್ 12 ಗಂಟೆಗೆ ಬರ್ತೀರಿ ನೋಡ್ರಿ. ಬರ್ಬತ್ತ ವಯಸ್ಸು ಕೂಡಿ ಬರೋದಲ್ಲ. ಕುಡ್ಕೊಂತ ತಿನ್ಕೊಂತ ಮೋಜ್ ಮಸ್ತಿ ಮಾಡ್ಕೊಂತ ಕುಂದ್ರಬೇಡ್ರಿ. ಇಲ್ಲ ಆಳ ಮಾರಯ್ಯ, ನಾನೇನ್ ಅಷ್ಟು ತಿನ್ಕೊಂತ ಏನ್ ಕುಂದ್ರಂಗಿಲ್ಲ. ಸುಮ್ಮನೆ ಮಾತಾಡ್ತೀಯಪ್ಪ ನೀನೊಂದು ತಗ. ನಂಗೆ ಭಾರಿ ಬೇಜಾರಾಗ್ಬಿಡ್ತತ್ ನೋಡಿ ಹಿಂಗ್ ಮಾಡಕತ್ತೆ ಅಂದ್ರ ತಗ. ಗಂಡ ಹೊರಗುಂಟಾನಂದ್ರೆ ಖುಷಿ ಖುಷಿಲಿ ಅಲ್ಲಿ ನನ್ನ ಗಂಡ ಹೋಗಿ ಬರ್ಯಪ್ಪ ಬಾರಪ್ಪ ನೀವು ಎಷ್ಟೊತ್ತಿಗೆ ಇರಬೇಕು ಆದಿದ್ ನಿನಗಾಗಿ ಊಟಕ್ಕೆ ಹಾಕ್ತೇನೆ ಅಂತ ಅನ್ಬೇಕು. ಅದನ್ನ ಬಿಡ್ತೀನಿ ಓದ್ರದಂಗೆ ಓದಾಕ್ ನಿಂತು ಬಿಡ್ತಿ. ನಾನ್ ನೋಡಿದ್ರೆ ಎಲ್ಲಾರ ಇದ್ರಿಗೂ ಹೇಳ್ತೀನಿ, ಬಾರಿ ಖುಷಿ ಮಾರ್ರೆ ನಂಗೆ ನನ್ನ ಎಂತಿ ಕಂಡ್ರೆ ಒಂದು ಚೂರು ಬೈಯಂಗಿಲ್ಲ ರಾತ್ರಿ ಕುಡ್ಕೊಂಡು ಹೋದ್ರೆ ಅಂತೇಳಿ ಗೊತ್ತನ. ನೀನ್ ನೋಡಿದ್ರೆ ನಿಂತು ಬಿಟ್ಟಿರ್ತಿ ಮಾರಿ ಮಾರಿ ದುರ್ಗೋ ನಿಂತಂಗ್ ಬಾಗ್ಲಕ್. ಏನು ಮೀಟಿಂಗು ಏನು ಸುಡುಗಾಡು, ಹೋಗಿ ಬರ್ರಿ. ಅವ ನಾನು ಕೆಲ್ಸಕ್ಕೆ ಬರ್ತೀನಿ. ಏನ ಮಾತಾಡ್ಬೇಕಂದಿ? ಏನಿಲ್ಲ ನಡಿತೈತಿ, ಸಂಜೆಗೆ ಬಂದು ಮಾತಾಡ್ತೀನಿ, ಅದಕ್ಕೇನಿಲ್ಲ. ಅಯ್ಯೋ ನಾ ಬಂದಿದ್ ಕಾಡ್ತಾರತನೇಪ ಮತ್ತ. ಅಪ್ಪ ಹಿಂಗೆ ಕಾದಿಲ್ಲ ಆಕೆನ್ ಬೇರೆ ಬೇಕೇನ? ನಮ್ಮ ಮನೇನಕ್ಕೆ ಅದೆಲ್ಲ ಅಕ್ಕಂಗ್ಯಾರ ಸರಿ ಸಮ ಅದಾಳ ಪಾಪ. ಅಕ್ಕಿ ಅದಾಳ ಅಂತ ಮಾತಾಡಸ್ ಬಿಡಾತಿಯೇನ ಏನ್? ಆಮೇಲೆ ಈ ಇಷ್ಟತನ ಮಾತಾಡ್ಬೇಕಂತ ಬಾಯ್ ಮಾಡಾತಿದ್ದಪ್ಪ. ಅದೇನಿಲ್ಲವಾ ಅವ್ರ ಮುಂದೆ ಹೇಳ್ಬಾರ್ದಂತ ಏನಲ್ಲ. ಅದು ಆಕಿನ ಕರ್ಕೊಂಬರೋಣ ಅಂತ ಮನ್ಯಾಗ ಒಂಥರ ಬೇಜಾರಾಕತ್ತವ. ಕೂಸು ಆಕಿ ಕರ್ಕೊಂಬಂದ್ಬಿಡೋಣ. ಹೆಂಗಿದ್ರು ಈಗ 2 ತಿಂಗಳು ಸನ್ಯಾಕ ಆಗಕ್ಕೆ ಬಂತು. 2 ತಿಂಗಳು ಪೂರ ಆಗಿಲ್ಲ, ಆದ್ರೆ 2 ತಿಂಗಳು ಆಗಕ್ಕೆ ಬಂತು. ಈಗೆಲ್ಲ ನಡೀತೈತವ. ಏನಾತ್ತಾಗ ಕರ್ಕೊಂಬಂದ್ರಾತ. ಅಲ್ಲಲ್ಲ ನೆಟ್ಟಗೊಂದು 1.5 ತಿಂಗಳಾಗಿಲ್ಲ ಆಲೆ ಕರ್ಕೊಂಬರ್ತೀನಿ ಅಂತಿಲ್ಲ. ಲೆಕ್ಕದಂತ ನೋಡಿದ್ರೆ ಅವಾಗೆಲ್ಲ 6 ತಿಂಗಳು 8 ತಿಂಗಳು ವರ್ಷ ಮಠ ಇರೋರು ತವ್ರ ಮನ್ಯಾಗ ಗೊತ್ತನ. 6 ತಿಂಗಳ ಮ್ಯಾಗ ಒಂದು 7-8 ತಿಂಗಳು ಇರೋರು ಗೊತ್ತನ. ಅದು ಹೆಂಗಂದ್ರೆ 6 ತಿಂಗಳಾದ್ಮೇಲೆ ನೀ ಈಗ ಬರ್ತಾನ ಆಗ ಬರ್ತಾನ ಅಂತ ಒಂದು 15 ದಿನ ಹೋಗೋದು. ಆತಾಗಿಂದ ಬಂದು ಹುಟ್ಟಿದ್ಕೊಂಡು ನೋಡಕಂತ ಹೋದ್ರೆ ಮತ್ತೊಂದು 20 ದಿನ ಇದ್ದು ಬರೋದು. ಒಟ್ಟ ಒಂದು ವರ್ಷ ಮಠ ಅಡ್ಡಾಡದ ಅಕ್ಕಿತ್ತು ತವ್ರ ಮನೆಗೆ ಗೊತ್ತನ. ನೀನು ಈಗ 1.5 ತಿಂಗಳಿಗೆ ಕರ್ಕೊಂಬರ್ತೀನಿ ಅಂತೀಯಲ್ಲ. ಈಗೆಲ್ಲ ಯಾರವ ಅಷ್ಟೆಲ್ಲ ಬಾಣ್ತಿ ಇದೆಲ್ಲ ಮಾಡ್ಕೊಂಡು ಕುಂದಿರ್ತಾರ. ನಿಂದೊಂದು ಕತಿ ಆತಾಗ ಅದೆಲ್ಲ ಅವಾಗಿತ್ತು. ಈಗೆಲ್ಲ ಅಷ್ಟೆಲ್ಲ ಯಾರು ಕಾಯ್ತಾರೆ ಹೇಳಿ ನೋಡೋಣ. ಅಂದರೆ ಇನ್ನೊಂದು ಏನಂತಂದ್ರೆ ಆವಾಗ ಮಾಡ್ತಿದ್ರ. ಈಗ ನನಗೆ ಒಂಥರ ಬೇಜಾರಾಕತ್ ಬಿಡವ. ಕೆಲಸ ಮುಗಿಸಿ ಮನೆಗೆ ಬಂದಮೇಲೆ ಅದ್ರಾಗ ನೀರು ಹಾಕಕ್ಕೆ ನೀನೇ ಹೋಗಿ ಹೆಂಗಿದ್ರು ಬಾಣೆತನ ಅನ್ನಕ್ಕೇನು ಎಲ್ಲ ಅರ್ಧಕ್ಕರ್ಧ ನೀನೇ ಮಾಡ್ಬರ್ತಿ. ತಿನ್ನೋಕೆ ಸತಿಗೂ ಮಾಡ್ಕೊಡ್ತಿ, ಎಲ್ಲ ಮಾಡ್ಕೊಂಡು ಹೋಗಿರ್ತೀವಿ ಒಂದೊಂದ್ಸಲ. ಇಲ್ಲೇ ಮಾಡ್ಬೋದಲ್ಲ ಅದನ್ನೇ. ಆಮೇಲೆ ಗಟ್ಟಿದಾಳಪ್ಪ, ಯಾವ್ದು ಅಡ್ಡಾಡ್ತಿರ್ತಾಳ, ನಾನು ನೋಡ್ತೀನಲ್ಲ. ಮ್ಯಾಗೆ ಕಾಣಕ್ಕೆಲ್ಲ ಗಟ್ಟಿನೇ. ಆದ್ರೆ ಈಗ ಬಾಣ್ತಲ್ಲ ಎಷ್ಟೇ ಆದ್ರೂ ಹಂಗೆಲ್ಲ ಕೈ ಅದು ಇಡಬಾರ್ದು ಈಗ ನೀರಾಗ ಗೊತ್ತನ. ತಣ್ಣೀರ ಕೈ ಇಟ್ಟಷ್ಟು ತಂಡಕತಿ. ಕೂಸಿಗೆ ನೆಗಡಿ ಅದು ಆಯ್ತಂದ್ರೆ ಏನ್ ಮಾಡ್ತಿ? ಇರ್ಲಿ ಬಿಡವ, ಒಂಥರ ಬೇಜಾರಾಕತಿ. ಆಯ್ತಪ್ಪ ನೀನಿಷ್ಟ, ನಾನೇನು ಬೇಡ ಅನ್ನೋದಲ್ಲ. ನಾನು ಸೊಸಿ ನನ್ನ ಮನೆಯಾಗಿದ್ರೆ ನನಗೇನಂತೆ ಆಗಲಿ. ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡ್ಬೇಕಕ್ಕೆ ಮಾಡ್ತೇನೆಪ್ಪ. ನನಗೂ ಎಲ್ಲ ಮಾಡಂದ್ರೆ ಆಗಲ್ಲ. ಈಗ ಎಷ್ಟಾದರೂ ಈಗ ಅವರಿಬ್ರು ಬಂದರು ಅಂದರೆ ಖುಷಿನ ಚಡ್ಡಿ ಒಗಿಬೇಕು, ಅರ್ಬಿ ಒಗದು ಹಾಕ್ಬೇಕು, ಆಕಿಗೆ ಬಿಸಿ ಮಾಡಿ ಹೊತ್ತೊತ್ತಿ ಕೊಡ್ಬೇಕು. ಇವೆಲ್ಲ ಹೆಂಗೆ ಮಾಡಲಿ ನಾನು ಹೇಳಿ ನೋಡ ನೀನೆ. ನಂಗೆ ತ್ರಾಸಾಗಲ್ಲಣ್ಣ. ಈಗ ಇಲ್ಲಿಂದ ಮಾಡ್ಕೊಂಡೋಗಿ ಕೊಡ್ತೇನೆ, ಆಮೇಲೆ ನೀರು ಹಾಕಿ ಬರ್ತೇನೆ, ಅದು ಬೇರೆ ಮಾತು. ಅವರು ಅರ್ಬಿ ಒಗದು ಹಾಕೋದು ಮಾಡೋದು ಎಲ್ಲ ಪ್ರತಿಯೊಂದು ಆಕಿನೇ ಮಾಡ್ತಾಳೆ. ಕುಂತಲ್ಲೇ ತೊಗೊಂಡೋಗಿ ಕೊಡೋದೆಲ್ಲ ಆಕಿನೇ ಮಾಡ್ಕೊತಾಳೆ. ಈಗ ಇಲ್ಲಿ ಅಂದ್ರೆ ನಾನು ಯಾವ್ದಂತ ಮಾಡಲಿ? ಮನೆ ನೋಡ್ಕೊಲಿವು. ನಾನೇನು ಅವ್ರ ಮನೆ ಕಸ ಹೊಡೆದು ಕಲ್ಲು ಒರ್ಸಕ್ಕೆ ಹೋಗಿರ್ತೇನೆ ನಾನು. ಓಕೆ ನೀವು ನನ್ನ ಮೊಮ್ಮಗಳನ್ನ ಆಡಿಸ್ಕೊಂತ ಸ್ವಲ್ಪ ತನಕ ಕುಂದಿರ್ತೇನೆ, ಏನಾರು ತೊಗೊಂಡೋದ್ರೆ ಕೊಟ್ಟಿರ್ತೇನೆ, ನೀರು ಹಾಕ್ತೇನೆ ಬರ್ತೇನೆ. ಇಲ್ಲ ಹಂಗಲ್ಲಲ್ಲ, ಕುಂದ್ರಕ್ಕಾಗಲ್ಲ. ಆಕಿದು ಮಾಡಬೇಕು, ಮಾಡಿಕೊಡೋದು, ನೀರು ಹಾಕೋದ್ರಿಂದ ಹಿಡೋದು, ಮತ್ತು ಮನೆ ಅಂದ ಕಸ ಕಲ್ಲು ನಿಮ್ಗೆ ಅಡುಗೆ ಮಾಡಾಕೋದು, ನಿಂಗೆ ಡಬ್ಬಿ ಕಟ್ಟೋದು ಎಲ್ಲ ತ್ರಾಸಾಗಲ್ಲ ನಂಗೆ. ಸರಿ ನೋಡ್ಲಾ, ಹೇಂತೇನು ಯಾವ್ದೋ ಬೇರೆ ಪರೂರಾಗಿಲ್ಲ. ಏನು ಹಿಂತಿ ನೋಡಕ್ ಹೋಗಾಕ್ ಒಂದಿನ ಬರಾಕ್ ಒಂದಿನ ಅನ್ನೋಂಗೂ ಇಲ್ಲ. ಹಿಂಗೆ ಮಾಡಿ ಇವತ್ತು ಬರ್ತೀಯಲ್ಲ, ಬಂದಿಂದ ಅಲ್ಲೇ ಉಳ್ಕೊ ಆರಾಮ್. ಏನು ಕೆಲಸದಿಂದ ಬಂದಿಂದ ಇಲ್ಲಿ ಬಂದು ಅರ್ಬಿಗಿರ್ಬಿ ಬದ್ಲಿ ಮಾಡ್ಕೊಂಡು ಕೈಕಾಲು ಮಕ್ಕ ತಗೊಂಡು ಅಡ್ಡಾಡ್ಕೊಂತ ಹೋಗು. ನಿಮ್ಮ ಅತ್ತಿ ಮನೆಗೆ ಏನೋ ಮರ ಇಲ್ಲಿಂದ ಒಂದು 10 ನಿಮಿಷ ನಡ್ಕೊಂತ ಹೋದ್ರೆ ಬಂದ್ಬಿಡ್ತಪ್ಪ. ಏನು ಚಲೋ ಆತಿಲ್ಲ? ಈಗ ಅಲ್ಲಿ ಹೋಗಿ ನೋಡ್ಕೋ, ಆರಾಮಿರು, ವಸ್ತಿ ಇರು, ಊಟ ಮಾಡು, ಮಕ್ಕೋ. ಯಾರು ಬೇಡ ಅಂತಾರೆ? ಬೆಳಗ್ಗೆ ಎದ್ದು ಬಾ ಅಡ್ಡಾಡ್ಕೊಂತ ಮತ್ತೆ ಇಲ್ಲಿ ಬಂದು ತಯಾರು ಹಾಕೊಂಡು ಜಳಕ ಮಾಡ್ಕೊಂಡು ರೆಡಿಯಾಗಿ. ಅದ್ರಾಗೂ ನಾಳೆ ಐತಾರ ಬೇರೆ ಸೂಟಿ. ಮತ್ತೆ ತಲೆ ಕೆಡ್ಸ್ಕೊಂತಿ, ಐತಾರ ಸೂಟಿ ಇರ್ತತಲ್ಲ. ಅಲ್ಲೇ ಇರು ಆರಾಮ್. ನಿನ್ನ ಮಗಳನ್ನ ಎಷ್ಟು ಆಡಿಸ್ತಿ ಆಡಿಸು. 6 ದಿನ ಐತಾಗ ಬಂದ್ರೆ ಆತಪ್ಪ. ಆಯ್ತಪ್ಪ, ಹಂಗೆ ಮಾಡ್ತಂತು. ಸರಿ ವಾ, ಬರ್ತೀನಿ. ಹೊತ್ತಾತಂಗಾರೆ ನಾನು ಹಂಗಾರೆ ಇವತ್ತು ಬಂದು ಅಲ್ಲೇ ಹೋಗ್ತೇನೆ. ಆತ ಬೇಜಾರಾಗಬೇಡ. ಇಲ್ಲ ನಾನು ಬರ್ತೇನೆ ಹಂಗಾರೆ. ಆಯ್ತಪ್ಪ, ಹೋಗಿ ಬರ್ರಿ. ಶಾಂತಕ್ಕ ಕುಂದ್ರ ಪರಕ್ಕ ಕುಂದ್ರ. ಅಯ್ಯವ ನನಗೂ ಮನೆಗೆ ಕೆಲಸ ಮಾಡಿ ಸಾಕಾಗಿರ್ತೈತಿ. ನೀನು ಕುಂದ್ರ ಶಾಂತಕ್ಕ. ಎಲ್ಲಿ ಕುಂದ್ರದ ಪರಕ್ಕ? 1 ನಿಮಿಷ ತಡಿವ. ಸಾರು ಒಂದೀಟು ಒಗ್ಗರಣೆ ಹಾಕಿ ಬಂದು ಕುಂದಿರ್ತೇನೆ. ತಗೋ ಶಾಂತಕ್ಕ, ಅದ್ರಾಗ ಏನೈತಿ? ಅಲ್ಲ ಏನೈತಿ ಈಗ ನಂದರ ಅಲ್ಲಿ ಅಡಿಗೆ ಹಾಕತ್ ನಂದು ಕೆಲಸ. ಬಾ ಅಡಿಗೆ ಮನೆ ಕಡೆನ ಮಾತಾಡ್ಕೊಂತ ಕುಂದ್ರವಂತೆ. ಶಾಂತಕ್ಕ ಬರ್ತೇನೆ ನಡಿ. ಅಲ್ಲ ಶಾಂತಕ್ಕ, ಏನು ಮಾಡ್ತೀಯ? ಏನು ಹೇಳೋದ ಇದಕ್ಕೆ? ಯಾರ ಕೇಳಿದ್ರ ನನ್ನಲ್ಲೇ? ಎಲ್ಲತ್ತೀರ? ಅದೇ ನಾ ಬರಲಿಲ್ಲಲ್ಲ, ಕೇಳಿದ್ರನ್ವ ಅಂದೆ. ಕೇಳಲಿಲ್ಲ, ಯಾರು ಕೇಳಲಿಲ್ಲ. ಅಲ್ಲ ನಿಮ್ಮ ಅವನು ಕೇಳಲಿಲ್ಲ. ಇವರು ಯಾರವ್ರು ಪಾಪ ಹುಡುಗಿ ಅವ್ವ ಅದು ಯಾರು ಕೇಳಲಿಲ್ಲ. ನಿಮ್ಮ ಶಿಲಿಂಗ ಅವರೆಲ್ಲ ಕೇಳಲಿಲ್ಲ.
ಇಲ್ಲಪ್ಪ ಯಾರು ಕೇಳಿಲ್ಲ. ನಾವು ಹೋದ್ನೆಲ್ಲ ಖುಷಿ ಪಟ್ರೆ, ಇವರು ನಾನು ಇಬ್ರು ಹೋಗಿದ್ವಲ್ಲ, ಖುಷಿ ಪಟ್ರೆ. ಮತ್ತು ಹುಡುಗಿ ಮಕ್ಳು ಕರ್ಕೊಂಡು ಫೋಟೋ ತಕ್ಕೊಂಡೆ. ಆಮೇಲೆ ಊಟ ಮಾಡಿದ್ವಿ. ಊಟ ಅಂತೂ ಮಾಡಿಸಿದ್ರು ಅತ್ತಿಯರ. ಆಹಾಹಾಹಾ ಎಷ್ಟು ರುಚಿ ಅಡಿಗೆ. ಎಷ್ಟು ಥರ ಮಾಡಿಸಿದ್ರು ಗೊತ್ತಾ. ನಿಜವಾಗ್ಲು ನಾನು ಅನ್ಕೊಂಡಿದ್ದಿಲ್ಲ. ಕೇಟ್ರಿಂಗ್ ಕೊಟ್ಟಿದ್ರು, ಬಹಳ ರುಚಿ ಮಾಡಿದ್ರು ಅಡಿಗೆ. ಅಲ್ಲ ಯಾರು ಕೇಳಲಿಲ್ಲ ನನ್ನ ನಿಮ್ಮ ಅವನ್ನ ಕೇಳಲೇ ಇಲ್ಲ. ಇಲ್ಲ ಅಂತ ಹೇಳಿದ್ನಲ್ಲ. ಕೇಳಬೇಕಿತ್ತಾ? ಇಲ್ಲ, ನನ್ನ ಕೆಲಸ ಅದು ಅರ್ಜೆಂಟ್ ಬಂದ್ಬಿಡ್ತಲ್ಲ. ನನಗೆ ಯಾಕೆ ತಲೆ ಹೊಡ್ತೂ ಎದ್ದು ಬಿಡ್ತಾ, ಹಂಗಾಗಿ ಬರಲಿಲ್ಲ ಅಷ್ಟೇ. ಅದಕ್ಕೆ ಪಾಪ ಯಾರ ಕೇಳಿದ್ರೆ ಏನೋ ನೀ ಏನು ಹೇಳಿದಿ ಮತ್ತು ತಪ್ಪು ತಿಳ್ಕೊಬಾರ್ದು ನೋಡಿ ನಮ್ಮ ಮೇಲೆ, ಅದಕ್ಕೆ ಕೇಳಿದೆ. ಏನು ತಲೆ ಕೆಡ್ಸ್ಕೊಬೇಡ್ರಿ, ಯಾರೂ ಕೇಳಿಲ್ಲ. ಹೌದನ? ನಮ್ಮಂತೆಲ್ಲ ಆಟ ಆಡ್ತೀಯಾ ಅತ್ತಿ? ಬೇಕಂತೇಳಿ ಬಿಟ್ಬಿಟ್ಟು ಯಾರು ಕೇಳಿದ್ರ ಅಂದ್ರೆ ಕೇಳಿದ್ರು ಕೇಳಿಲ್ಲ ಅಂತೇನೆ ನಾನು, ಗೊತ್ತಾಗಬೇಕು. ಅಲ್ಲ ನಿಮ್ಮ ಅವನು ಒಂದು ಮಾತು ಕೇಳಿಲ್ಲ ಅಂದ್ರೆ ಮಗಳು ಹಳೆ ಬಂದ್ರೆ ಸಾಕನ್ನಂಗಾಗಿತ್ತ ಏನೋ, ಯಾರಿಗೆ ಗೊತ್ತ. ಹಂಗೆಲ್ಲ ಏನಿಲ್ಲ, ಆದರೆ ಅಲ್ಲಿ ಗದ್ಲ, ಯಾರಿಗೂ ಪುರ್ಸತ್ತೆ ಇರಲಿಲ್ಲ. ಯಾರು ಬಂದಾರ ಯಾರು ಬಿಟ್ಟಾರ ಹೋಗಿ ಅವ್ರು ನೋಡ್ಬೇಕು ಅನ್ನಕ್ಕೆ ಯಾರಿಗೂ ಪುರ್ಸತ್ತಿರಲಿಲ್ಲ. ಎಲ್ಲ ಕೆತ್ರೆ ಎತ್ತಾರ, ಬರೋರು ಸಿಕ್ಕಾಪಟ್ಟಿ ಮಂದಿ, ಹೋಗೋರು ಸಿಕ್ಕಾಪಟ್ಟಿ ಮಂದಿ. ಯಾರು ಬೇಕು ಅವ್ರವ್ರಿಗೆ ಕರ್ದಾರ. ಮಕ್ಳಿಗೆ ಒಂದು ಅಂತ ಅಳ್ತಾವು ಆ ಬಿಸಿಲಿಗೆ ಆ ತ್ರಾಸ ಮಾಡ್ಕೊಂಡು. ಅದ್ರೊಳಗೆ ಯಾರು ಬಂದ್ರು ಯಾರು ಬಿಟ್ಟರು ನೋಡೋಕೆ ಆಗಲಿಲ್ಲ. ಅಲ್ಲ ಮಂದಿ ಕಡೆ ಹೋಗಲಿ, ಮಂದಿ ಆಯ್ತು ಅವ್ರ ಕಡೆ ವಿಚಾರಿಸೋಕ್ಕಾಗಿಲ್ಲ. ನೀ ಮಗಳಲ್ಲ, ಫಂಕ್ಷನ್ ಮುಗಿದ್ಮೇಲೆ ಜೊತೆಗೆ ನಿಂತಿರ್ಲಂಗಿರ್ತೀರನ. ಅದು ನಮ್ಮನ್ನು ಕೇಳಿಲ್ಲ ಅಂದರೆ ಏನಪ್ಪ, ಹೋಗ್ಲಿ ಬಿಡು. ನೋಡಿ ನಾ ಬಂದಿದ್ರು ಪ್ರಯೋಜನಕ್ಕೆ ಬರ್ತಿದ್ದಿಲ್ಲ. ಲೆಕ್ಕ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ನಂಗೆ ಆಕಿತ್ತು. ಹಾಗೇನಿಲ್ಲ, ಎಲ್ಲರೂ ಕೇಳಿದ್ರು. ಆದರೆ ನಾನು ನಿಮಗಿಲ್ಲ ಅಂತ ಹೇಳತ್ತಿದ್ದೆ ಅತ್ತಿಯಾರ ಅಷ್ಟೇ. ನೋಡಿರಿ ಎಷ್ಟು ಮಂದಿ ಕೇಳಿದ್ರು, ನೀವು ಬರಲಿಲ್ಲ. ಬಂದಿದ್ರೆ ಈಗ ಅವ್ರು ಕೇಳಿಲ್ಲ ಅಂದಿದ್ದಕ್ಕೆ ನಿಮ್ಗೆ ಇಷ್ಟು ಬೇಜಾರತ್ತೆ. ನೀವು ಬಂದಿಲ್ಲ ಅಂತ ಅವ್ರಿಗೂ ಬೇಜಾರಾಗಿರ್ತೈತಿ ಗೊತ್ತಾ. ಬರಬೇಕಿತ್ತಲ್ಲ ಅತ್ತಿಯಾರ, ಯಾಕೆ ಬಿಟ್ರಿ ನೀವು? ಎಷ್ಟು ಖುಷಿ ಇತ್ತು ಗೊತ್ತಾ ಅಲ್ಲೇ ಮಕ್ಕಳದ್ದು ನೋಡಕ್ಕೆ. ನಮ್ಮ ಮಾಮ ಕೇಳಿದ, ಅವ್ವ ಅಪ್ಪನೂ ಕೇಳಿದ್ರು, ಅಲ್ಲೆಲ್ಲರೂ ಕೇಳಿದ್ರು. ನಿಮ್ಮ ಅತ್ತಿವ ನಿಮ್ಮ ಮಾವಾರು ನಿನ್ನ ಗಂಡ ಆರಾಮದಾರನ ಅಂತ ಎಲ್ಲರೂ ಕೇಳಿದ್ರು. ಪರಿಚಯ ಆದರು ಪ್ರತಿಯೊಬ್ಬರು, ಗೊತ್ತನ. ನನಗೆ ಒಂಥರ ನಮ್ಮ ಅತ್ತಿ ಬಂದಿಲ್ಲ ಅಂತ ಹೇಳಕ್ಕೆ ಎಷ್ಟು ಮುಜುಗರ ಆಯ್ತು. ಇನ್ನೊಂದ್ಸಲ ಹಿಂಗೆ ಮಾಡಬೇಡ್ರಿ ಅತ್ತಿಯಾರ, ನನ್ನ ಜೊತೆ ನೀವು ಬರ್ರಿ. ಒಂಥರ ಕುಟುಂಬ ಸಮೇತರಾಗಿ ತವ್ರ ಮನೆ ಫಂಕ್ಷನಿಗೆ ಹೋಗೋ ಖುಷಿ ಐತಲ್ಲ, ಅದು ಎಲ್ಲೂ ಸಿಗೋದಿಲ್ಲ. ಹಿಂಗೆ ಮಾಡ್ಕೊಂತ ಕುಂತ್ರೆ ದ್ವೇಷ ಬೆಳಿತೈತೆ ಅಷ್ಟೇ. ಬರಲ್ಲ, ಯಾಕೆ ನೀವು ಬರಲ್ಲೋ ಏನಪ್ಪ, ಅದೇನು ಹಂಗೆ ಬರಲಿಲ್ಲ ಅಂದರೆ ದೊಡ್ಡಿಸ್ತನ ತೋರಿಸ್ದಂಗೆ ಆಕತ್ತೋ ಏನೋ, ಅದು ನನಗೂ ಗೊತ್ತಿಲ್ಲ. ಒಟ್ಟು ಇನ್ನೊಂದ್ಸಲ ಹಿಂಗೆ ಮಾಡಬೇಡ್ರಿ, ಬರ್ರಿ. ಬೇಜಾರು ಮಾಡ್ಕೋಬೇಡ್ರಿ ಅತ್ತಿಯಾರ, ನಂಗೆ ಅನ್ಸಿದ್ದನ್ನು ನೇರವಾಗಿ ಮಾತಾಡಿ ರೂಢ. ಅದಕ್ಕೆ ಕೇಳಿದ್ರು, ಅಲ್ಲಿ ಭಾಳ ಜನ ಕೇಳಿದ್ರು. ಹೌದನ? ಇನ್ನೊಂದ್ಸಲ ಏನಾರು ಇದ್ದಾಗ ಜೊತೆಲಿ ಹೋಗೋಣ ನಂತಗ. ಸರಿ ಆಯ್ತು, ಹಾಗೆ ಮಾಡೋಣ. ಫಂಕ್ಷನ್ ಭಾಳ ಚೆನ್ನಾಗಾತಂದ್ರಿ. ಎಲ್ಲರೂ ಬಂದವರು ಎಲ್ಲರೂ ಫಂಕ್ಷನ್ ಬಗ್ಗೆ ಭಾಳ ಅಂದ್ರೆ ಭಾಳ ಹೊಗಳಿದ್ರು. ಅಯ್ಯೋ ಅಯ್ಯೋ ಅಯ್ಯೋ, ಅದ್ರಾಗೂ ನಾವು ಊರಿಂದ ಬಂದಿದ್ರಲ್ಲ, ಅವ್ರಂತರೂ ಫಂಕ್ಷನ್ ಬಗ್ಗೆ ಭಾರಿ ಖುಷಿ ಪಟ್ರು. ನಿಜವಾಗ್ಲೂ ಭಾರಿ ಖುಷಿ ಪಟ್ರಿ. ಹೌದು, ನನ್ನ ಮುಂದೆನೂ ಹೇಳಾಕತ್ತಿದ್ರು ಭಾಳ ಮಂದಿ. ಫಂಕ್ಷನ್ ಭಾಳ ಚಲೋ ಆಗೈತಿ, ಮಕ್ಕಳದು ಬರೀ ಹೆಸರಿಡೋದನ್ನ ಇಷ್ಟು ಚಲೋ ಮಾಡಾಕತ್ತೀರಿ, ಭಾರಿ ಖುಷಿ ಆಯ್ತು ನಮ್ಗೆ ಅಂತ ಭಾಳ ಮಂದಿ ಹೇಳಿದ್ರು. ನಂದು ಖುಷಿ ಆತಪ್ಪ. ನಾನು ಯಾವುದೋ ಈ ಥರ ಫಂಕ್ಷನ್ನ ಮಾಡಿದ್ದಿಲ್ಲ. ಒಳ್ಳೆ ಫಸ್ಟ್ ಬೇಡ ಅನ್ಸಿತ್ತಲ್ಲ, ಆದ್ರೆ ಫಂಕ್ಷನ್ ನಿನ್ನೆ ಎಲ್ಲ ನಮ್ಮ ಊರಾನ್ ಮಂದಿ ಹೊಗಳೋದು ಕೇಳಿ ಮಾಡಿ ಒಂಥರ ಭಾರಿ ಖುಷಿ ಆಯ್ತು. ಅದಕ್ಕೆಮ್ಮ ಅಷ್ಟು ಹೇಳಿದ್ಲು, ನೀ ಅಂಗಿ ಹಾಕ್ಬೇಕಿತ್ತು. ಭಾಳ ಕೇಳಿದ್ಲಕ್ಕಿ, ಅಯ್ಯೋ ಅಂಗಿ ಹಾಕ್ರಿ ಅಂಗಿ ಹಾಕ್ರಿ ಅಂತೇಳಿ ಸುಮ್ಮನೆ ಹಾಕ್ಬಿಟ್ಟಿದ್ರಕ್ಕಿತ್ತು 10 ನಿಮಿಷ. ಹಿಡ್ಕೊಂಡೆ ಕುಂತೆ ನೋಡ್ರಿ, ಅಂಗಿ ಆಕಾರ ನೋಡ್ಕೊರಿ ಅವ್ನು. ಅಲ್ಲ ರಟ್ ಗೌದಾವು ಹಂಗ್ಯಾರ ಹಂಗೆ ಇವೆಲ್ಲ ಅಂತ ಚಲೋ ಫಂಕ್ಷನ್ನಾಗ ಇಂದ ಅಂಗಿ ಹಾಕೊಂಡು ಕುಂದ್ರಲ್ಲ. ಎಷ್ಟು ಸಾದಾ ಸೀದಾ ಅದಾವು ಇವು, ಮನ್ಯಾಗ ಹಾಕವ್ ಇದ್ದಂಗೆ ಅದಾವು. ಇವನ್ನ ನಾನು ಅಲ್ಲೇ ಫಂಕ್ಷನ್ನಾಗ ಹಾಕ್ಬೇಕಿತ್ತಾನ. ನಿಮ್ದೊಂದು ಕತಿ ಆತಾಗ ಸುಮ್ಮನಿರ್ರಿ, ನಾನೇ ಬೇಕಂತ ಹಾಕ್ಲಿಲ್ಲ. ಇಷ್ಟಿರ್ಬೇಕು ಅಲ್ಲ. ಅಷ್ಟೆಲ್ಲ ನೀವು ಅವ್ರ ಮಕ್ಕಳಿಗೆ ಮಾಡಿರಿ, ದುಡಿದು ಅವ್ರ ಮಕ್ಕಳಿಗೆ ಕಾಲೇಜ್ ಫೀಸ್ ಕಟ್ಟಿರಿ, ಸ್ಕೂಲ್ ಫೀಸ್ ಕಟ್ಟಿರಿ. ಅಷ್ಟು ಅವರಿಗೆ ಏನದು ಇದು ಮದ್ವೆ ಒಳಗೂ ಅಷ್ಟೆಲ್ಲ ರೊಕ್ಕ ಕೊಟ್ಟು ಸಹಾಯ ಮಾಡಿರಿ. ರೇಷನ್ ತಂದು ಹಾಕಿರಿ ನನ್ನ ಮದುವೆ ಆಗ ಮಟನು ಪ್ರತಿಯೊಂದು. ಅವ್ರು ಅದಕ್ಕೆ ಅಲ್ಲ, ಮದುವೆ ಆಗ್ಬಿಟ್ರೆ ಇನ್ನು ಎಲ್ಲಿ ಮತ್ತೆ ನಮಗೆಲ್ಲ ತಪ್ಪೋಕತ್ತೆ, ಇಡ್ಗಣ್ಣಿ ಸಿಗೋದು ಕಮ್ಮಿ ಆಕತ್ತೆ ಅಂತೇಳಿ ಮದುವೆ ಸತಿಗೆ ತಪ್ಸಾಕ್ ನೋಡಿದ್ರು. ಆ ರೀತಿ ಇದ್ದರವ್ರು. ಏನು ಅಷ್ಟೆಲ್ಲ ನೀವು ಮಾಡಿರಿ, ನಿಮ್ಮ ಮಕ್ಕಳಿಗೆ ಒಂದು 100-200 ರೂಪಾಯಿ ಕೊಟ್ಟು ಅಂಗಿ ತೊಗೊಂಬಂದ್ರೆ, ಅದು ಲೇಬಲ್ ಕೀಳಾರ್ದ ಕೊಟ್ಟಾರ ಅಂದ್ರೆ ತಿಳ್ಕೊರಿ ನೀವು. ಅದು ಅವ್ರಿಗೆ ಹೆಚ್ಚಿಗೆ ಅಂತ ಅರ್ಥ ಅಲ್ಲಿಗೆ. ಮತ್ತೆ ನಂಗೆ ಸಿಟ್ಟು ಬರಂಗಿಲ್ಲ. ಏನ್ ಮಾಡಕ್ಕಾಗತ್ತದ, ಯಾವ್ದು ನೆನಪಿಲ್ಲ ಅವ್ರಿಗೆ. ಅದಕ್ಕೆ ಮುದ್ದಾಮ್ ಅಂಗಿ ಹಾಕ್ಲಿಲ್ಲ, ಗೊತ್ತಾಗಬೇಕು. ಸಿಟ್ಟು ಬಂದ ತೆಕಿಗೆ ಅಂಗಿ ಹಾಕ್ಲ, ಅಂಗಿ ಅದಕ್ಕೆ ಮುದ್ದಾಮ್ ಹಾಕಿಲ್ಲಕಿ ಅಂತೇಳಿ ಅವ್ರಿಗೂ ಗೊತ್ತಾಗಬೇಕ್ರಿ. ಸುಮ್ಮನಿರಿ ನೀವು. ಸರಿಯ ಮರಯ್ಯ, ಏನಾರ ಮಾಡ್ಕೊರಿ. ನಿಮ್ ಹೆಣ್ಮಕ್ಳದೊಳಗೆ ನಂಗೆ ತಲೆ ಕೆಟ್ಟೋಕತ್ತದ. ಸರಿ, ನಾವು ಊರಿಗೆ ಹೋಗ್ಬೇಕು, ನನ್ನ ಕೆಲಸದವ್. ಹಂಗ ನಾನು ಇವತ್ತು ನರ್ಸರಿಗೆ ಹೋಗಿ ಒಂದು 50 ಗಿಡ ಹೇಳ್ಯಾರ. ಯಾವ್ಯಾವ ಒಂದು 4-5 ಥರ ತಗೋತಾರಂತ. ಒಂದು 5 ಗಿಡ ಬೇಕಂತ ಹೇಳ್ಯಾರ. ನಿನ್ನೆ ಫೋನ್ ನಂಬರ್ ಕೊಟ್ಟಿದ್ದೆ ಅವರಿಗೆ. ಇದು ನಿನ್ನೆ ಫೋನ್ ಹಚ್ಚಿದ್ರು. ಸರ್ ಒಂದ ದಿನ ರೀ, ಇವತ್ತು ಫಂಕ್ಷನ್ ಇತ್ತು, ಹಂಗಾಗಿ ಇದಾಗೈತಿ, ನಾಳೆ ಬಂದು ಕೊಟ್ಟೆ ಬಿಡ್ತೇನೆ ಅಂತ ಹೇಳಿ ಹ್ಞೂ ಅಂತಂದಾರ. 1,000 ರೂಪಾಯಿ ಅಡ್ವಾನ್ಸ್ ಬೇರೆ ಕೊಟ್ಟೋಗಿದ್ರು. ಅದಕ್ಕೆ ಎಷ್ಟೊತ್ತಿದ್ರು ಈಗ ಹೋಗ್ಬೇಕು, ಬಂದು ಗಿಡ ತೊಗೊಂಡೋಕಾರತ್ತೆ. ಓ, ಯಾರ ಗಾರ್ಡನ್ ಮಾಡಕ ಇರ್ಬೇಕು. ಸರಿ, ನೀವು ಹೋಗಿ ಬರ್ರಿ. ಹಂಗಾರ ಊರಿಗೆ ಹೋಗ್ತೀರಾ ಇಲ್ಲೇ ಬರ್ತೀರಾ? ಇಲ್ಲ, ನಾವು ಊರಿಗೆ ಹೋಗ್ಕೊಂತ. ಸರಿ. ಹಂಗೆ ಇವ್ರಿಗೆ ಚಿಕ್ಕಮ್ಮರಿಗೆ ಹೇಳ್ರಿ, ನೀವು ತಂಗಿದ ಅಂಗಿ ಚಲೋ ಇತ್ತು, ಹಂಗೆ ಹಾಲ್ಗಡ್ಗನ ಹಾಕ್ಯಾಳ ಹುಡುಗರಿಗೆ ಅಂತ ಹೇಳ್ರಿ. ಆಕಗನ ಹೇಳ್ತಂತ. ಕೊಬ್ಬರಿ ಬಟ್ಲ ಭಾರಿ ತುಟ್ಟದವ. ಯಾಕ ಬರಕ? ಏನಿಲ್ಲ ಬಿಡ ಶಾಂತಕ್ಕ, ಒಂಥರ ತಲೆ ಕೆಟ್ಟಂಗ ಆಗ್ಬಿಟ್ಟತವ ನನಗಂತೂ. ಏನು ಮಾಡೋದ ನಂಗೆ ಆಗತ್ತವ ಈ ನನ್ನ ಗಂಡನ ಸಲುವಾಗಿ ಗೊತ್ತಾಗ. ಯಾಕ? ಅಲ್ಲ ಗಂಡನ ಸಲುವಾಗಿ ಅಂದ್ರೆ ಬೈದಲ್ಲ ಹೋದ್ರವ್ರು, ಇನ್ನೂ ನಿನಗೆ ಕಿರಿಕಿರಿ ಆಗಾಕತ್ತೈತೆ. ಹೋಲ್ ಬಿಡ, ಎಲ್ಲರೂ ಯಾಕೆ ಇರ್ವಲ್ರಕ್ಕ ಅವ್ರ ಪಾಡಿಗವ್ರು. ಒಲ್ಲೆ ಅಂದಿಯಲ್ಲ ಜೊತೆಗಿರಾಕ, ಬಿಟ್ಬಿಡು.
ಬರೇ ಒಲ್ಲೆ ಅಂದ ನೀ ಜೊತೆಗಿರಾಕಂತ ನಿಂಗೆ ಗೊತ್ತ ಶಾಂತಕ್ಕ. ಬರೇ ಒಲ್ಲೆ ಅಂದಿದ್ದಲ್ಲದು ಪ್ರಶ್ನೆ ಗೊತ್ತನ. ಅಲ್ಲ ಶಾಂತಕ್ಕ, ನಾನು ಒಲ್ಲೆ ಅಂದ್ಮೇಲೆ ಹೋಗ್ಬಿಡ್ಬೇಕಾ ಸುಮ್ಮನೆ ತಗ, ನಂಗೆ ಇರಾಕ್ ಇಷ್ಟ ಇಲ್ಲ ಅಂದ್ಮೇಲೆ ಮಗ ಸತಿಗೆ ಹೋಗು ಅಂದನ್ವ. ಇನ್ನೇನು ಇವ್ರಿಗೆ ಹೆಂಗೆ ಹೇಳ್ಬೇಕಾತ ಇವ್ರಿಗೆ? ತಗ ತೆರಿಕೆಟ್ ಹೋಗೋಂಗ ತಗ. ಅಲ್ಲ ಶಾಂತಕ್ಕ, ಇಲ್ಲೇ ಹನುಮಪ್ಪನ ಗುಡಿ ಆಗದಾರ ನೋಡಿ, ಏನು ಮಾಡ್ತಿ? ನಾನು ಇವ್ರಿಗೆ ಇಲ್ಲಿ ಅದಾರಲ್ಲ, ನನಗೆ ಎಷ್ಟು ತಲೆ ಹಾಪಾಗಕ್ಕಿಲ್ಲ. ವಿಚಾರ ಮಾಡಿ ಅನ್ನಿ ಒಂದಿಟ್ರ. ಹನುಮಪ್ಪನ ಗುಡಿಯಾಗಿರ ಇಲ್ಲಿ ಯಾಕಿರ್ಬೇಕು? ನೋಡಿದ ಮಂದಿ ಏನಂತಾರ, ಎಂತ ನಿಕ್ಕರ್ ಮೇದಾಳ ಆತ ಅವ ಬಿಟ್ಟು ಹೋಗ್ಯಾನ. ಮತ್ತು ಮಂದಿಗೆ ಏನು ಅನಿಸ್ತತಿ, ಅಯ್ಯೋ ಅವ ಬಿಟ್ಟು ಹೋಗ್ಯಾನ ಆತ ಪಾಪಿಗೆ ತಪ್ಪಾಗೈತದ ಬಂದತಿ ಇಲ್ಲದು. ಕರ್ಕೊಳ್ಳೋದು ಬಿಟ್ಟು ಗಂಡನ ಹೊರಗಿಟ್ಟಾಳ ನೋಡು, ಇಲ್ಲಿ ಗುಡಿಯಾಗ ಸೇವೆ ಮಾಡ್ಕೊಂಡು ಉಣ್ಣಾಕತ್ತದ ಪಾಪ ಅಂತೇಳಿ ಹಿಂಗೆ ಮಾತಾಡ್ತಾರೆ. ಅವ್ರಿಗೇನು ಗೊತ್ತು ನನ್ನ ಮನ್ಸಿಗೆ ಎಷ್ಟು ನೋವಾಗೈತಿ, ಎಷ್ಟು ಬೇಸರ ಆಗೈತಿ, ಏನು ಮಾಡ್ಬೇಕು ಅಂತೇಳಿ. ಅವಾಗ ಹಂಗೆ ಸುಮ್ಮನೆ ಮಾತಾಡ್ದಂಗೆ ಅನಶಾಂತಕ ಹೇಳಂಗಾರ ನೋಡೋಣ. ಓ, ಹನುಮಪ್ಪನ ಗುಡಿಯಾಗ ಅದಾರನ? ನೀ ನೋಡಿದೇನೆ ಇವತ್ತೆ? ಹೂನ ಶಾಂತಕ. ಅಲ್ಲ, ನೀವು ಯಾಕೆ ಇಲ್ಲದಿರಿ? ನಿಮ್ಮ ಪಾಡಿ ನೀವು ಇರಬಾರ್ದನ? ಯಾಕೆ ನನ್ನ ಜನ್ಮ ತಿಂತೀರಿ ಅಂತ ಕೇಳಿದ್ರೆ, ಅಯ್ಯ ನಾನು ನಿನಗೆ ಏನು ತೊಂದರೆ ಕೊಟ್ಟೆ, ನನ್ನ ಪಾಡಿ ನಾ ಇಲ್ಲಿರೋದು ತಪ್ಪನ ಅಂತ ಕೇಳ್ತಾರೆ ನನಗೆ ವಾಪಸ್. ಏನು ಹೇಳೋದು ಇದಕ್ಕೆ ಹೇಳಂಗಾರ ನೋಡೋಣ. ಅವ್ರು ಇರೋದ ನನಗೆ ಇಷ್ಟ ಇಲ್ಲ ಶಾಂತಕ. ಹೋಗ್ಲಿ ಬಿಡ್ಲೆ, ಬೇಜಾರು ಮಾಡ್ಕೋಬೇಡ. ಏನೋ ಈಗ ನೀವು ಹೋಗಂದಿ, ಅವ್ರು ಹೋಗಿಲ್ಲ ಆತೇನು ಕುತ್ಗಿಡ ದಬ್ಬಾಕತ್ತೇನ? ಹೋಗ್ಲಿ ಬಿಡು, ಹನುಮಪ್ಪನ ಗುಡಿಯಾಗದಾರಲ್ಲ ಇರಲಿ. ನೋಡು ವಿಚಾರ ಮಾಡು. ಈಗ ಅಲ್ಲ, ನಾನೇನು ಮಾತಾಡಲ್ಲವ, ಯಾಕಂದ್ರೆ ಪರಕ್ಕ ನಾ ಏನು ಹೇಳೋಕ್ಕಾಗಲ್ಲ. ಯಾಕೆ ಹೇಳ, ನಾ ಹೇಳ್ತೇನವ ಪಾಪ, ನೀನು ಅನುಭವಿಸ್ತೇಕಿ, ನಿನಗೆ ಮನಸ್ಸಿರ್ಬೇಕು, ಜೊತೆಗಿರ್ಬೇಕು ಮಾಡ್ಬೇಕು ಅನ್ನೋದು. ನಾವು ಹೇಳೋರೇನೋ 1000 ಹೇಳ್ತೇವೆ, ಹೌದಿಲ್ಲ? ಆದ್ರೆ ಅದನ್ನ ಅನುಭವಿಸ್ತವ್ರಿಗೆ ಗೊತ್ತು. ಸಣ್ಣಂದಿರ್ತ ಕಷ್ಟ ಉಂಡು ಈಗ ಇವನ್ ತೊಗೊಂಡು ಏನು ಮಾಡ್ಬೇಕಂತ ನಿನ್ನ ಮನಸ್ಸಿಗೂ ಅನ್ಸೈತಿ. ಅದೇನು ತಪ್ಪೇನಲ್ಲ, ಅದೇನು ತಪ್ಪು ಅಂತನೂ ನಾ ಹೇಳಲ್ಲ. ಮತ್ತೀಗ ಅವ ಅಲ್ಲದ ಅಂದಮೇಲೆ ಒಂದು ನಿಂಗೆ ಕರ್ಕೊಳಕ್ಕೆ ಇಷ್ಟ ಇಲ್ಲ ನೀನು ಅಂತೇಳಿ ಅಂದಮೇಲೆ ಬಿಟ್ಬಿಡು ಹೋಲತ್ತಾಗ ಎಲ್ಲಾರ ಯಾಕಿರವಲ್ರಕ್ಕ, ಹೌದಿಲ್ಲ? ನಾ ಇಷ್ಟ ನೋಡಿ ನಿಂಗೆ ಹೇಳೋದು, ಮತ್ತೇನು ಹೇಳೋಕ್ಕಾಗಲ್ಲವ. ಆಯ್ತು ಶಾಂತಕ್ಕ, ಏನಕ್ಕತ್ತಾಗಲಿ ನೋಡೋಣ, ದೇವ್ರ ಅದಾನ.